ಬಂದಿದ್ರು ಸರ್ ಮಾತಾಡಿ ನಾವು ಇರ್ತೀವಿ ಏನು ಸಮಸ್ಯೆ ಆಗಿಲ್ಲ ಈಗೆಲ್ಲ ಮೀಡಿಯಾದಲ್ಲಿ ಬಂದಿರೋದ್ರಿಂದ ಆಯಿತು ಕ್ಲಿಯರ್ ಮಾಡ್ಕೊಂಡು ಇನ್ಮೇಲೆ ಜೀವನ ಮಾಡ್ಕೊಂಡು ಹೋಗಿ ನಾವೇನೇ ಮುಂದಕ್ಕೆ ಏನೇ ನಿನಗೆ ಸಮಸ್ಯೆ ಬಂದರೂ ನಾವು ಇರ್ತೀವಿ ಅಂತ ಹೇಳಿದರು ಸರ್. ಇಲ್ಲೂ ಮದುವೆ ಆಯಿತು, ನಂತರ ಆವತಿಯಲ್ಲಿ ಹೋಗಿ ಮದುವೆ ಮಾಡ್ಕೊಬಂದ್ವಿ ಸರ್. ಅದಾದ ನಂತರ ರಿಜಿಸ್ಟರ್ ಮ್ಯಾರೇಜು ಆಗಿದೆ ಸರ್ ನಮ್ಮದು. ಇಷ್ಟು ಮದುವೆ ಆಯಿತು ಸರ್. ಮದುವೆ ಆದ ನಂತರ ಏನಾಯಿತು ಅಂತಂದರೆ ಇಲ್ಲೇ ಶಿಡ್ಲಘಟ್ಟದಲ್ಲೇ ಬಾಡಿಗೆ ಮನೆ ಒಂದು ಮಾಡಿಕೊಂಡು ನಾವಿದ್ವಿ ಸರ್. ನನಗೆ ತುಂಬ ಮಾನಸಿಕವಾಗಿ ಕಿರುಕುಳ ಆಗ್ತಿತ್ತು ಸರ್. ಅವ್ರ ಮನೆಯವರೇನು ಮೀಡಿಯಾದಲ್ಲಿ ಬಂದಿದ್ದಕ್ಕೆ ಮಾತ್ರನೇ ಮದುವೆ ಆಗಿದ್ದು, ನಮಗೆ ಈ ಮದುವೆ ಇಷ್ಟ ಇಲ್ಲ, ಈಗ ನೀನೇ ಡಿವೋರ್ಸ್ ಕೊಡಬೇಕು, ನಿಮ್ಮ ಇಂಟರ್ ಕ್ಯಾಸ್ಟ್ ಇದೆ, ನಮ್ಮ ಊರಲ್ಲಿ ದೇವಸ್ಥಾನಗಳಲ್ಲೂ ಕೂಡ ನಿಮ್ಮ ಕ್ಯಾಸ್ಟ್ ಅವ್ರನ್ನ ಕರೆಸ್ಕೊಳ್ಳಲ್ಲ. ಒಂದ್ಸರಿ ಬಾಗಲಕೋಟೆಗೆ ಕರ್ಕೊಂಡು ಹೋಗಿದ್ದಾರೆ ಸರ್, ಅವ್ರ ಊರಿಗೆ ಹೋಗೋಣ ಅಂತ. ಅವ್ರು ಸೊಣ್ಣ ಅಲ್ಲಿ ಗ್ರಾಮಕ್ಕೆ ಕರ್ಕೊಂಡು ಹೋಗಲಿಲ್ಲ, ಬಾಗಲಕೋಟೆಯಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಮನೆಯವ್ರು ಬಂದು ಅಲ್ಲೇ ಮಾತಾಡ್ಸ್ಕೊಂಡು ಕಳಿಸ್ಬಿಟ್ರು ಸರ್. ಯಾಕೆ ಮನೆ ಕರ್ಕೊತಿಲ್ಲ ಅಂತಂದರೆ, ಇಲ್ಲ ಆ ಥರ ಎಲ್ಲ ನಾವು ಕರ್ಕೊಳಕ್ಕೆ ಬರಲ್ಲ, ನಿಮ್ಮ ಕಡೆ ಹೇಗಿದೆಯೋ ಗೊತ್ತಿಲ್ಲ, ನಮ್ಮ ಕಡೆ ಆ ಥರ ಇದೆ ಅಂತ ಹೇಳಿದ್ರು. ಪ್ರತಿದಿನವೂ ಇಲ್ಲ ಡಿವೋರ್ಸ್ ಕೊಡು ಈ ಥರ ಟಾರ್ಚರ್ ಮಾಡ್ತಿದ್ದೆ ಸರ್. ನನ್ನ ಗಂಡ ಆದರೆ ಇಲ್ಲಿ ಸ್ಟೇಷನಲ್ಲೇ ಮಲ್ಕೊಬಿಡೋದು ಸರ್. ಇದು ವಿಚಾರವಾಗಿ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸರ್ಗೆ ಸುಮಾರು ಬಾರಿ ನಾನು ಅಲ್ಲಿ CC ಕ್ಯಾಮ್ರಾದಿಲ್ಲದ ಸರ್, ನಾನು ಎಷ್ಟು ಸರಿ ಹೋಗಿದ್ದೀನಿ ಟೌನ್ ಸ್ಟೇಷನ್ಗೆ ಅಂತ ಇರುತ್ತೆ ಸರ್. ನನ್ನ ಗಂಡ ಏನು ಹೇಳ್ತಿದ್ದಾನೆ ಅಂತಂದರೆ, ಮೊನ್ನೆ ಬಂದು ನನ್ನ ಮದುವೆನೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ನನ್ನ ಮದುವೆನೇ ಆಗಿಲ್ಲ, ಅವತ್ತು ಮೀಡಿಯಾದಲ್ಲಿ ಬಂದಿದ್ದಕ್ಕಷ್ಟೇ ನಾನು ಮದುವೆ ಆಗಿರೋದು, ನಾನು ಕಾನೂನು ರೀತಿಯೂ ಮದುವೆ ಆಗಿಲ್ಲ, ದೇವಸ್ಥಾನಕ್ಕೂ ಬಂದು ತಾಳಿ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಎಲ್ಲ ವೀಡಿಯೋಸು ಫೋಟೋಸ್ ಕೂಡ ನನ್ನ ಕಡೆ ಇದೆ ಸರ್. ರಿಜಿಸ್ಟರ್ ಮ್ಯಾರೇಜು ಆಗಿದೆ ಸರ್. ಸರ್ ಸ್ಟೇಷನಿಗೆ ಬಂದುಬಿಟ್ಟು ಇಲ್ಲ ಮೀಡಿಯಾದಲ್ಲಿ ಬಂದಿರೋದ್ರಿಂದ ಮಾತ್ರ ನಾನು ನಿನ್ನ ಮದುವೆ ಆಗಿರೋದು, ಅಂತರ್ಜಾತಿ ಆಗಿರೋದ್ರಿಂದ ನನಗೆ ಯಾವುದೇ ರೀತಿ ಅಂತ ಇಷ್ಟ ಇಲ್ಲ ನಿನ್ನ ಮೇಲೆ, ನಿನ್ನ ಜೊತೆ ನಾನು ಇರೋದು ಇಲ್ಲ, ಏನಾದರೂ ಇದ್ದರೆ ನಾನು ಕೋರ್ಟಲ್ಲಿ ನೋಡ್ಕೋತೀನಿ ಅಂತಂದರು. ಅಲ್ಲಿವರೆಗೂ ನಾನು ಎಲ್ಲಿರಬೇಕು ಅಂತಂದರೆ ಹೋಗಿ ಬೀದಿಯಲ್ಲೇ ಇರು ಅಂತ ಹೇಳ್ತಿದ್ದಾರೆ ಸರ್. ಇದನ್ನು ನಾನು ಕೇಳಿದೆ ಸರ್ ಸ್ಟೇಷನ್ ಸರ್, ಈ ಥರ ಹೇಳ್ತಿದ್ದಾರೆ ನೋಡಿ ಅಂತಂದರೆ, ಅವರು ನಾವೇನೂ ಮಾಡೋಕ್ಕಾಗಲ್ಲ, ನಿಮ್ಮಿದು ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರ್. ಬಂದಿದ್ರು ಸರ್ ಮಾತಾಡಿ ನಾವು ಇರ್ತೀವಿ ಏನು ಸಮಸ್ಯೆ ಆಗಿಲ್ಲ, ಈಗೆಲ್ಲ ಮೀಡಿಯಾದಲ್ಲಿ ಬಂದಿರೋದ್ರಿಂದ ಆಯಿತು ಕ್ಲಿಯರ್ ಮಾಡ್ಕೊಂಡು ಇನ್ಮೇಲೆ ಜೀವನ ಮಾಡ್ಕೊಂಡು ಹೋಗಿ ನಾವೇನೇ ಮುಂದಕ್ಕೆ ಏನೇ ನಿನಗೆ ಸಮಸ್ಯೆ ಬಂದರೂ ನಾವು ಇರ್ತೀವಿ ಅಂತ ಹೇಳಿದರು ಸರ್. ಇಲ್ಲೂ ಮದುವೆ ಆಯಿತು, ನಂತರ ಆವತಿಯಲ್ಲಿ ಹೋಗಿ ಮದುವೆ ಮಾಡ್ಕೊಬಂದ್ವಿ ಸರ್. ಅದಾದ ನಂತರ ರಿಜಿಸ್ಟರ್ ಮ್ಯಾರೇಜು ಆಗಿದೆ ಸರ್ ನಮ್ಮದು. ಇಷ್ಟು ಮದುವೆ ಆಯಿತು ಸರ್. ಮದುವೆ ಆದ ನಂತರ ಏನಾಯಿತು ಅಂತಂದರೆ ಇಲ್ಲೇ ಶಿಡ್ಲಘಟ್ಟದಲ್ಲೇ ಬಾಡಿಗೆ ಮನೆ ಒಂದು ಮಾಡಿಕೊಂಡು ನಾವಿದ್ವಿ ಸರ್. ನನಗೆ ತುಂಬ ಮಾನಸಿಕವಾಗಿ ಕಿರುಕುಳ ಆಗ್ತಿತ್ತು ಸರ್. ಅವ್ರ ಮನೆಯವರೇನು ಮೀಡಿಯಾದಲ್ಲಿ ಬಂದಿದ್ದಕ್ಕೆ ಮಾತ್ರನೇ ಮದುವೆ ಆಗಿದ್ದು, ನಮಗೆ ಈ ಮದುವೆ ಇಷ್ಟ ಇಲ್ಲ, ಈಗ ನೀನೇ ಡಿವೋರ್ಸ್ ಕೊಡಬೇಕು, ನಿಮ್ಮ ಇಂಟರ್ ಕ್ಯಾಸ್ಟ್ ಇದೆ, ನಮ್ಮ ಊರಲ್ಲಿ ದೇವಸ್ಥಾನಗಳಲ್ಲೂ ಕೂಡ ನಿಮ್ಮ ಕ್ಯಾಸ್ಟ್ ಅವ್ರನ್ನ ಕರೆಸ್ಕೊಳ್ಳಲ್ಲ. ಒಂದ್ಸರಿ ಬಾಗಲಕೋಟೆಗೆ ಕರ್ಕೊಂಡು ಹೋಗಿದ್ದಾರೆ ಸರ್, ಅವ್ರ ಊರಿಗೆ ಹೋಗೋಣ ಅಂತ. ಅವ್ರು ಸೊಣ್ಣ ಅಲ್ಲಿ ಗ್ರಾಮಕ್ಕೆ ಕರ್ಕೊಂಡು ಹೋಗಲಿಲ್ಲ, ಬಾಗಲಕೋಟೆಯಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಮನೆಯವ್ರು ಬಂದು ಅಲ್ಲೇ ಮಾತಾಡ್ಸ್ಕೊಂಡು ಕಳಿಸ್ಬಿಟ್ರು ಸರ್. ಯಾಕೆ ಮನೆ ಕರ್ಕೊತಿಲ್ಲ ಅಂತಂದರೆ, ಇಲ್ಲ ಆ ಥರ ಎಲ್ಲ ನಾವು ಕರ್ಕೊಳಕ್ಕೆ ಬರಲ್ಲ, ನಿಮ್ಮ ಕಡೆ ಹೇಗಿದೆಯೋ ಗೊತ್ತಿಲ್ಲ, ನಮ್ಮ ಕಡೆ ಆ ಥರ ಇದೆ ಅಂತ ಹೇಳಿದ್ರು. ಪ್ರತಿದಿನವೂ ಇಲ್ಲ ಡಿವೋರ್ಸ್ ಕೊಡು ಈ ಥರ ಟಾರ್ಚರ್ ಮಾಡ್ತಿದ್ದೆ ಸರ್. ನನ್ನ ಗಂಡ ಆದರೆ ಇಲ್ಲಿ ಸ್ಟೇಷನಲ್ಲೇ ಮಲ್ಕೊಬಿಡೋದು ಸರ್. ಇದು ವಿಚಾರವಾಗಿ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸರ್ಗೆ ಸುಮಾರು ಬಾರಿ ನಾನು ಅಲ್ಲಿ CC ಕ್ಯಾಮ್ರಾದಿಲ್ಲದ ಸರ್, ನಾನು ಎಷ್ಟು ಸರಿ ಹೋಗಿದ್ದೀನಿ ಟೌನ್ ಸ್ಟೇಷನ್ಗೆ ಅಂತ ಇರುತ್ತೆ ಸರ್. ನನ್ನ ಗಂಡ ಏನು ಹೇಳ್ತಿದ್ದಾನೆ ಅಂತಂದರೆ, ಮೊನ್ನೆ ಬಂದು ನನ್ನ ಮದುವೆನೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ನನ್ನ ಮದುವೆನೇ ಆಗಿಲ್ಲ, ಅವತ್ತು ಮೀಡಿಯಾದಲ್ಲಿ ಬಂದಿದ್ದಕ್ಕಷ್ಟೇ ನಾನು ಮದುವೆ ಆಗಿರೋದು, ನಾನು ಕಾನೂನು ರೀತಿಯೂ ಮದುವೆ ಆಗಿಲ್ಲ, ದೇವಸ್ಥಾನಕ್ಕೂ ಬಂದು ತಾಳಿ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಎಲ್ಲ ವೀಡಿಯೋಸು ಫೋಟೋಸ್ ಕೂಡ ನನ್ನ ಕಡೆ ಇದೆ ಸರ್. ರಿಜಿಸ್ಟರ್ ಮ್ಯಾರೇಜು ಆಗಿದೆ ಸರ್. ಸರ್ ಸ್ಟೇಷನಿಗೆ ಬಂದುಬಿಟ್ಟು ಇಲ್ಲ ಮೀಡಿಯಾದಲ್ಲಿ ಬಂದಿರೋದ್ರಿಂದ ಮಾತ್ರ ನಾನು ನಿನ್ನ ಮದುವೆ ಆಗಿರೋದು, ಅಂತರ್ಜಾತಿ ಆಗಿರೋದ್ರಿಂದ ನನಗೆ ಯಾವುದೇ ರೀತಿ ಅಂತ ಇಷ್ಟ ಇಲ್ಲ ನಿನ್ನ ಮೇಲೆ, ನಿನ್ನ ಜೊತೆ ನಾನು ಇರೋದು ಇಲ್ಲ, ಏನಾದರೂ ಇದ್ದರೆ ನಾನು ಕೋರ್ಟಲ್ಲಿ ನೋಡ್ಕೋತೀನಿ ಅಂತಂದರು. ಅಲ್ಲಿವರೆಗೂ ನಾನು ಎಲ್ಲಿರಬೇಕು ಅಂತಂದರೆ ಹೋಗಿ ಬೀದಿಯಲ್ಲೇ ಇರು ಅಂತ ಹೇಳ್ತಿದ್ದಾರೆ ಸರ್. ಇದನ್ನು ನಾನು ಕೇಳಿದೆ ಸರ್ ಸ್ಟೇಷನ್ ಸರ್, ಈ ಥರ ಹೇಳ್ತಿದ್ದಾರೆ ನೋಡಿ ಅಂತಂದರೆ, ಅವರು ನಾವೇನೂ ಮಾಡೋಕ್ಕಾಗಲ್ಲ, ನಿಮ್ಮಿದು ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರ್.